ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ ತಮ್ಮನೇಲಿ ಎಲ್ಲರೂ ನೋಡೇ ಇದ್ದೀರಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ನಾನು ತುಂಬ ಜನ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳೇ ಆಗಲಿ ಒಂದು ಮದುವೆ ಟೈಮ್ ಅಂತ ಬಂದ ಮೇಲೆ ತಂದೆ ತಾಯಂದಿರು ಅವ್ರ ಕರ್ತವ್ಯ ಏನು, ಒಂದು ಮದುವೆ ಟೈಮ್ ಬಂದ ತಕ್ಷಣ ಮದುವೆ ಮಾಡಬೇಕು ಅಂತ ಇರ್ತಾರೆ. ಅದು ಮತ್ತು ನನ್ನ ಚಾನಲ್ನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಯಾವ್ಯಾವ ಥರ ಪೂಜೆ, ಏನೇನು ಸಂಕಲ್ಪ, ಅದು ಹೇಗೆ ಮಾಡಬೇಕು ಅಂತ ನಿಮಗೂ ಗೊತ್ತಾಗಲ್ಲ, ಟಚ್ ಹೋಗ್ಬಿಡುತ್ತೆ. ಸೊ ಏನು ಗೊತ್ತಿಲ್ಲದೆ ಅರ್ಧಂಬರ್ಧ ಪೂಜೆ ಮಾಡೋಕ್ಕೆ ಹೋಗ್ಬಾರ್ದಲ್ವ. ಯಾವುದೇ ಆಗಲಿ ಒಂದು ಪೂಜೆ ಮಾಡುವಾಗ ಪ್ರತಿಯೊಂದು ಅದು ವಿಧಿ ವಿಧಾನ ತಿಳ್ಕೊಂಡು ನಾವು ಪೂಜೆ ಮಾಡಬೇಕು. ಅವು ಬೋರಿಂಗ್ ಅಂದ್ಬಿಟ್ಟು ಸ್ಕಿಪ್ ಮಾಡಿ ನೀವು ವಿಡಿಯೋ ನೋಡೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಪೂಜೆ ವಿಧಿ ವಿಧಾನ ಗೊತ್ತಾಗಲ್ಲ, ಅರ್ಧಂಬರ್ಧ ಆಗೋಗ್ಬಿಡುತ್ತೆ. ಯಾವುದೇ ಒಂದು ನಾವು ಪೂಜೆ ಮಾಡಿದ್ರೂ ಮನಸ್ಸಿಂದ ಪೂರ್ತಿ ಕ್ಲೀನಾಗಿ ನಾವು ಮಾಡಿದ್ರೇ ನಮ್ಗೆ ಅದು ಫಲ ಕೊಡೋದು. ಸೊ ಆದಷ್ಟು ನಾನು ವೀಡಿಯೋನ ಪೂರ್ತಿ ನೋಡಿ, ಇದೇ ಆಗಲಿ ಹೆಣ್ಣೆ ಆಗಲಿ ಏನೇ ಆಗಿರ್ಬೋದು. ಸೊ ಅವರು ಏನಪ್ಪ ಅಂತಂದರೆ ಸಾಕಷ್ಟು ಜನಕ್ಕೆ ಬೇಗನೆ ಆಗೋಗ್ಬಿಡುತ್ತೆ, ನೋಡಿದ ತಕ್ಷಣ ಆಗುತ್ತೆ. ಆದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಎಲ್ಲ ಸೆಟ್ ಆದರೂ ಸಾಲಾವಳಿ ಅದು ಕೂಡಿ ಬರಲ್ಲ. ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ, ಹುಡುಗನೂ ಒಪ್ಪಿರುತ್ತೆ, ಹುಡುಗಿನೂ ಒಪ್ಪಿರ್ತಾರೆ. ಆದರೆ ಏನಂತಂದರೆ ಅವ್ರ ಮಧ್ಯದಲ್ಲಿ ಸಾಲಾವಳಿ ಅಂತ ನಾವು ಜಾತಕ ಅಂತ ಏನು ಹೇಳ್ತೀವಿ, ಅದು ಕೂಡಿ ಬರಲ್ಲ. ಅಂದರೆ ಚೆನ್ನಾಗಿ ಸಾಲವಲ್ಲಿ ಕೂಡಿ ಬರಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ವಿಘ್ನಗಳಾಗ್ಬೋದು, ಅಡೆತಡೆಗಳಾಗ್ಬೋದು, ಸಾಕಷ್ಟು ಅಡೆತಡೆಗಳು. ಇನ್ನೊಂದೇನಪ್ಪ, ಎಷ್ಟೇ ನೋಡ್ತಾ ಇದ್ರೂ ಹುಡುಗಿನೇ ಸೆಟ್ ಆಗ್ತಾರಲ್ಲ, ಹುಡುಗ ಸೆಟ್ ಆಗಲ್ಲ, ಹುಡುಗಿ ಸೆಟ್ ಆಗಲ್ಲ. ಎಷ್ಟೇ ನೋಡ್ತಾ ಇರ್ತೀವಿ, ಬ್ರೋಕರ್ಸ್ಗೆಲ್ಲ ದುಡ್ಡು ಕೊಡ್ತೀವಿ. ಅಯ್ಯಪ್ಪ, ಈಗಿನ ರೇಂಜಲ್ಲಂತೂ ಬ್ರೋಕರ್ಗೆ ಸುಮ್ಮನೆ ಮಾತಾಡ್ತದೆ 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ ಅಂತಲೇ ಇರ್ತಾರೆ. ಏನು ತೋರಿಸಲ್ಲ ಅಷ್ಟು, ಬಟ್ ದುಡ್ಡು ಮಾತ್ರ ನೀರು ಚೆಲ್ಲೋ ಥರ ನಾವು ಚೆಲ್ತಾ ಇರಬೇಕು. ಅದು ತುಂಬಾ ಅಂದರೆ ಇದೊಂದು ತುಂಬಾ ಸಂಕಷ್ಟ ಅಂತಲೇ ಹೇಳ್ಬೋದು. ಅಂದರೆ ಈಸಿಯಾಗಿ ಸಿಗೋರಿಗೆ ಕಂಕಣ ಭಾಗ್ಯ ಕೂಡ ಇದ್ದರೆ ಮಾತ್ರ ಬೇಗನೆ ಆಗೋಗ್ಬಿಡುತ್ತೆ. ಆದರೆ ಯಾರು ಕಂಕಣ ಭಾಗ್ಯ ಇರಲ್ಲ ಅವ್ರಿಗೆ ನಿಜವಾಗ್ಲೂ ಮದುವೆ ಆಗೋದು ತುಂಬಾ ತಡ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಪರಿಹಾರ ನಮ್ಮಲ್ಲಿ ಇದ್ದೇ ಇದೆ ಅಲ್ವಾ. ಸೊ ನನಗೆ ಒಂದು ಗೊತ್ತಿರೋಷ್ಟು ಪರಿಹಾರ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡೋಣ ಅಂತ. ಹೌದು, ಸೊ ಫಸ್ಟ್ ಪರಿಹಾರ ಏನಪ್ಪ ಅಂತಂದರೆ, ನಾವು ಈ ಒಂದು ಅರಶಿನ ಕೊಂಬು ಅಂತ ಇರುತ್ತೆ. ಎಲ್ಲರ ಮನೆಯಲ್ಲಿ ಸಾಧಾರಣವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಅರಶಿನ ಕೊಂಬು. ಈ ಒಂದು ಅರಶಿನ ಕೊಂಬುಗೆ ನಾವು ಈ ಥರ ಹೂವು ಕಟ್ಟೋ ದಾರ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಈ ಒಂದು ದಾರ 5 ಎಳೆ ಅಥವಾ 11 ಎಳೆ ಈ ಥರ ಮಾಡಿಕೊಂಡು ಫುಲ್ ಸ್ವಲ್ಪ ಜಾಸ್ತಿ ತಗೊಂಡು ಈ ಥರ 1 ಎಳೆ ಮತ್ತು ಇನ್ನೊಂದು 2 ಎಳೆ, ಈ ಥರ 3 ಎಳೆ ಅಂತ ಆ ಥರ ಎಳೆಗಳ ಥರ 5 ಎಳೆ ಆದರೂ ಮಾಡಿಕೊಂಡು ಏನು ಮಾಡಬೇಕು, 5 ಎಳೆ ಈ ಥರ 5 ಎಳೆ ಆದಮೇಲೆ ಈ ಅರಿಶಿನ ಕೊಂಬಿಗೆ ಕಟ್ಕೋಬೇಕು. ಚೆನ್ನಾಗಿ ಕಟ್ಕೊಂಡು ಯಾರು ಗಂಡೆ ಆಗಿರ್ಬೋದು, ಮದುವೆ ಆಗೋರು ಯಾರು ಗಂಡಿ ಇರ್ಬೋದು ಹೆಣ್ಣಿರ್ಬೋದು, ಯಾರಿಗೆ ಆಗಬೇಕಂತಿರ್ತಾರಲ್ಲ ಅದು ಅವರೇ ಮಾಡಬೇಕು ಈ ಕೆಲಸ. ಕಟ್ಬಿಟ್ಟು ಹುಡುಗನೋ ಹುಡುಗಿನೋ ಯಾರಿಗೂ ಮದುವೆ ಆಗಬೇಕಂತಿರ್ತಾರೆ ಅವರು ಇದನ್ನು ಕಟ್ಬಿಟ್ಟು ದೇವರ ಮನೆಯಲ್ಲಿ ಅವ್ರವ್ರದ್ದೇ ಆದ ಮನೆ ದೇವರಂತ ಇರ್ತಾರೆ. ಸೊ ಆ ಮನೆ ದೇವ್ರ ಮುಂದೆ ಇದನ್ನು ಇಟ್ಬಿಟ್ಟು ಅವರು ಸಂಕಲ್ಪ ಮಾಡ್ಕೋಬೇಕು ಅಂತ. ಏನಪ್ಪ ಅಂತಂದರೆ, ನನಗೆ ಬೇಗ ಮದುವೆ ಆಗಲಿ, ಕಂಕಣದ ಭಾಗ್ಯ ಕೂಡ ಬರಲಿ ಅಪ್ಪ ದೇವರೇ ಅಂತ. ಅವ್ರು ಯಾರ್ಯಾರು ಮನೆ ದೇವರು ಇರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ದೇವರು ಬಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಮುಂದೆ ಇಟ್ಬಿಟ್ಟು ಕೇಳ್ಕೊಬೇಕು, ನರಸಿಂಹಸ್ವಾಮಿನ ಕೇಳಿಕೊಂಡು ಅಷ್ಟಕ್ಕೆ ಅಲ್ಲ, ಅದನ್ನು ಕೇಳ್ಕೊಂಡು ಆದಮೇಲೆ ಆ ಒಂದು ಅರಿಶಿನ ಕೊಂಬು ಇದನ್ನು ತಗೊಂಡ್ಬಂದು ನಾವು ಮನೆ ಎಂಟ್ರೆನ್ಸ್, ಎಲ್ಲರೂ ಮನೆಯಲ್ಲಿ ಬಾಗಿಲಿರುತ್ತಲ್ವ, ಎಂಟ್ರೆನ್ಸ್ ಬಾಗಿಲು, ಅದ್ರ ಮೇಲೆ ಹಿಂದೂಸ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾವು ಕಾಯಿ ಕಟ್ಟಿರ್ತೀವಿ, ತೆಂಗಿನಕಾಯಿ. ಸೊ ಅಲ್ಲಿ ಅಂದರೆ ಹೇಳ್ತಾ ಇರೋದು ಎಕ್ಸಾಂಪಲ್. ಸೊ ಎಂಟ್ರೆನ್ಸ್ ಬಾಗಿಲ ಮೇಲೆ ಇದನ್ನು ನಾವು ಕಟ್ಟಬೇಕು, ಒಂದು ಮೊಳೆ ಹೊಡೆದ್ಬಿಟ್ಟು ಅರಿಶಿನ ಕಟ್ಟಬೇಕು. ಅರಿಶಿನ ಕೊಂಬು ಯಾರು ಮದುವೆ ಹುಡುಗನೋ ಹುಡುಗಿನೋ ಯಾರಾಗಲಿ, ಆಚೆ ಹೋಗಲಿ ಹೊರ್ಗಡೆನೇ ಹೋಗಲಿ ಒಳಗಡೆನೇ ಬರಲಿ, ಏನೇ ಒಂದಾದರೂ ಈ ಒಂದು ಅರಿಶಿನ ಕೊಂಬು ಕೆಳಗಡೆ ಅವರು ಓಡಾಡಬೇಕು. ಸೊ ಏನಾಗುತ್ತೆ, ಆವಾಗ ನಾವು ಅರಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಆದಷ್ಟು ಬೇಗ ನಮಗೆ ಆ ದೇವರು, ನಮ್ಮ ಮನೆ ದೇವರು ಅಂತ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ನಮಗೊಂದು ದಾರಿ ತೋರಿಸ್ಬಿಟ್ಟು ಹುಡುಗನಿಗೆ ಆಗಲಿ ಹುಡುಗಿನೇ ಆಗಲಿ ಬೇಗ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬಂದೇ ಬರುತ್ತೆ. ಇದರಲ್ಲಂತೂ ಸುಳ್ಳಂತೂ ಅಲ್ಲ, ನಿಜವಾಗೂ ಸತ್ಯವಾದ ಮಾತು. ಇದರಲ್ಲಿ ಏನು ಖರ್ಚಿಲ್ಲ, ಏನೂ ಇಲ್ಲ, ಯಾವುದು ಪೂಜೆ ಅಂತ ಕಷ್ಟವಾದ ಪೂಜೆನೂ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಸೊ ಮಾಡಿ. ಆದರೆ ನಿಮ್ಮ ಮನೆ ದೇವರು ವಾರ ಅಂತ ಇರುತ್ತಲ್ವ, ಆ ವಾರದ ದಿನ ಮಾಡಿ, ಅದು ಇನ್ನೂ ತುಂಬ ಸ್ಟ್ರಾಂಗಾಗಿ ಫಲಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು, ಈ ಥರ ವಿಳೆದೆಲೆ ಇರುತ್ತೆ, ಎಲ್ಲರೂ ಮನೇಲಿ ವಿಳೆದೆಲೆ ಇರುತ್ತಲ್ಲ. ಸೊ ಅದೊಂದು ಮಾಡಿ, ನೆಕ್ಸ್ಟ್ ವಿಳೆದೆಲೆ ಏನಪ್ಪ ಅಂತಂದರೆ ಈ ಥರ ಹಿಂಗೆ ಸುತ್ಕೋಬೇಕು. ವಿಳೆದೆಲೆನ ನಮಗೆ ಎಷ್ಟು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅವ್ರ ವಯಸ್ಸು ಎಷ್ಟಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ 20 ವರ್ಷ, 28 ವರ್ಷ, 30 ವರ್ಷ ಅಂದ್ಕೊಳ್ಳಿ. 30 ವರ್ಷಕ್ಕೆ 30 ಎಳೆನ ಈ ಥರ ಸುತ್ತಿ ಏನು ಮಾಡಬೇಕು ಅಂದರೆ ದಾರದಲ್ಲಿ ಕಟ್ಟಬೇಕು. ಸಾರಿ, ನಾನು ತೋರಿಸ್ತಾ ಇದ್ದೀನಿ ದಾರ, ಒಂದು ನಿಮಿಷ. ಈ ಥರ ಕಟ್ಕೋಬೇಕು ದಾರದಲ್ಲಿ ವಿಳೆದೆಲೆನ ಕಟ್ಕೋಬೇಕು.
ತುಂಬ ಲ್ಯಾಗ್ ಆಗ್ತದೆ ವಿಡಿಯೋ, ಬೇಜಾರು ಮಾಡ್ಕೋಬೇಡಿ. ಸೊ ಪ್ರತಿಯೊಂದು ಕ್ಲೀನಾಗಿ ತೋರಿಸ್ಬೇಕಲ್ಲ, ಕೊನೆಯವರೆಗೂ ವಿಡಿಯೋನ ನೋಡಿ, ಎಲ್ಲೂ ಏನು ಮಿಸ್ ಆಗಬಾರ್ದು. ಮಿಸ್ ಆದರೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಪೂಜೆ ಗೊತ್ತಾಗಲ್ಲ. ಸೊ ಈ ಥರ ಕಟ್ಕೊಂಡು ಹೂವು ಕಟ್ತೀವಲ್ಲ ಆ ಥರ ಕಟ್ಬೋದು. ಅಕಸ್ಮಾತ್ ಇವಾಗ ಹೆಣ್ಮಕ್ಳಿಗೆ ಎಲ್ರಿಗೂ ಬರುತ್ತೆ, ಗಂಡು ಮಕ್ಕಳಿಗೆ ಕಟ್ಟಕ್ಕೆ ಬರಲ್ಲ. ಸೊ ಅವಾಗ ಏನು ಮಾಡ್ಬೋದು, ಯಾರಾದರೂ ಮನೇಲಿ ಕಟ್ಕೊಡ್ಬೋದು. ಕಟ್ಬಿಟ್ಟು ಈ ಥರ 30 ಅವ್ರದ್ದು ವಯಸ್ಸು ಅವ್ರು ಎಷ್ಟು ವಯಸ್ಸಿರುತ್ತೋ ಅಷ್ಟು, ಅವ್ರ ಏಜ್ ಅಷ್ಟು ತಗೊಂಡು ಹಾರ ಥರ ಮಾಡಿಕೊಂಡು, ವಿಲೇದೆಲೆ ಹಾರ ಮಾಡಿಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಕೊಡಬೇಕು. ಅದು ಯಾವುದಿನ ಶನಿವಾರ, ಪ್ರತಿ ಶನಿವಾರ ಕೊಡಬೇಕು. ನಾವು ಎಷ್ಟು ದಿನ ಕೊಡಬೇಕು ಅಂತ ನಿಮ್ಗೊಂದು ಪ್ರಶ್ನೆ ತಲೆಯಲ್ಲಿ ಓಡ್ತಾನೆ ಇರ್ಬೋದು. ಸೊ ನಿಮಗೆ ಮದುವೆ ಆಗೋವರೆಗೂ, ನಿಮಗೆ ಸೆಟ್ ಆಗೋವರೆಗೂ, ಆದಷ್ಟು ಬೇಗ ಸೆಟ್ ಆಗುತ್ತೆ, ತೊಂದರೆ ಇಲ್ಲ. ಸೊ ಪ್ರತಿ ಶನಿವಾರ ನಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ಅದು ಒಂದು ವಿಲೇದೆಲೆ ತೊಗೊಂಡು ಕಟ್ಕೊಂಡು ಅದು ಹಾರ ಥರ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ. ನಾವು ದೇವರಿಗೆ ಮಾಡಿದ್ರೆ ಯಾವುದೂ ನಮ್ಗೆ ಲಾಸ್ ಇಲ್ಲ. ನಮ್ಗೆ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅದೆಲ್ರಿಗೂ ಗೊತ್ತಿದೆ. ಸೊ ಯಾರ್ಯಾರಿಗೋ ಬ್ರೋಕರ್ಗಳು ಕೊಟ್ಟು ಅದೊಂದು ಇದು ಏನೇನೋ ಮಾಡಿ, ಅದು ಶಾದಿ.com ಅಂತೆ, ಕನ್ನಡ ಮ್ಯಾಟ್ರಿಮೋನಿ ಅಂತ ಎಲ್ಲ ಮಾಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ ನಾವು. ಈ ವಿಲೇದೆಲೆಗೆ ಒಂದು ಸ್ವಲ್ಪ ಖರ್ಚು ಮಾಡಿ ಒಂದು ಅರ್ಶಿನ ಕೊಂಬತ್ತು ಒಂದು ಕಟ್ಟೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಇದೊಂದು 2 ಹೇಳ್ಕೊಟ್ಟಿದ್ದೀನಿ ಸಂಕಲ್ಪ, ಅದನ್ನು ಮಾಡಿ ನಿಮ್ಮ ದೇವರೆಲ್ಲರಿಗೂ, ಯಾರಿಗೆಲ್ಲ ಮದುವೆ ಆಗಿಲ್ಲ, ಗಂಡಿಗೆ ಆಗಲಿ ಹೆಂಗೆ ಆಗಲಿ, ಎಲ್ರಿಗೂ ಬೇಗ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗಲಿ ಅಂತ ಕೇಳ್ತಾ ದೇವ್ರ ಹತ್ರ ಕೇಳ್ಕೊತೀನಿ ನಾನು ಕೂಡ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಚಾಮುಂಡೇಶ್ವರಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಇನ್ನೂ ಜಾಸ್ತಿ ನನಗೂ ಮೋಟಿವೇಟ್ ಆಗುತ್ತೆ. ಪ್ರತಿಯೊಂದು ಹೊಸದೊಂದು ಇನ್ಫಾರ್ಮೇಷನ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.